ವೇವ್ಸ್ ಅನಿಮೆ ಅಂಡ್ ಮ್ಯಾಂಗಾ ಕಾಂಟೆಸ್ಟ್ ನಿನ್ನೆ ಬೆಂಗಳೂರಿನ ವಿವಿಎನ್ ಪದವಿ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅನಿಮೆ, ಮಾಂಗಾ, ವೆಬ್ಟೂನ್ ಮತ್ತು ಕಾಸ್ಟಿಂಗ್ ವಿಭಾಗದಲ್ಲಿ ಭಾರತೀಯ ರಚನಾತ್ಮಕತೆ ಸಂಭ್ರಮವನ್ನು ಆಚರಿಸಿದ ಈ ಕಾರ್ಯಕ್ರಮವು ವೇವ್ಸ್ 2025ರಲ್ಲಿ ನಡೆಯಲಿರುವ ರಾಷ್ಟ್ರೀಯ ಫಿನಾಲೆಗೆ ಮುನ್ನ ಕೊನೆ ರಾಜ್ಯಮಟ್ಟದ ಆಯ್ಕೆ ಸ್ಪರ್ಧೆ ಇದಾಗಿತ್ತು. ವಿದ್ಯಾರ್ಥಿಗಳು, ವೃತ್ತಿಪರರು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕುಶಲತೆಯನ್ನು ಪ್ರದರ್ಶಿಸಿದರು. ರಾಯಪುರ ಮತ್ತು ಚೆನ್ನೈ ಸೇರಿದಂತೆ ಇತರೆ ನಗರಗಳಿಂದ ಸೃಜನಶೀಲ ಮತ್ತು ಕಾಸ್ಮೆ ಕಲಾವಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ಸ್ಪರ್ಧೆ ದೇಶದ ಯುವಜನತೆ ಕೇವಲ ಜಾಗತಿಕ ವಿಷಯಗಳನ್ನು ಮಾತ್ರವಲ್ಲದೆ ಅವರು ಅದನ್ನು ಸ್ವತಃ ರಚಿಸಲು ಸಿದ್ದರಾಗಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿತು. ಇದೇ ವೇಳೆ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದೂರದರ್ಶನದೊಂದಿಗೆ ಆನಿಮೆ ವೃತ್ತಿಪರ ಗಣೇಶ್ ವ್ಯಾನ್ನಲ್ಲಿ ಸ್ಪರ್ಧಿಸಿ ಗೆದ್ದಿರುವುದು ಸಂತಸ ತಂದಿದೆ. ತಾವು ಅನಿಮೇಷನ್ನಲ್ಲಿ ಆಸಕ್ತಿ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸಾಧನೆ ಮಾಡುವ ಗುರಿಯಿದೆ ಎಂದು ತಿಳಿಸಿದರು. I've been practicing ever since then. I have a very keen liking for storytelling and I just want to make sure that I get to do that for the rest of my life. ರನ್ನರ್ ಅಪ್ ಪ್ರೇರಣಾ ಬಾಗ್ರೇಚ, ಪ್ರತಿಭೆ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ತಾವು ಈ ಮೊದಲು ಟಿವಿ ಶೋಗಳನ್ನು ಪ್ರದರ್ಶನ ನೀಡಿದ್ದೇನೆ, ಆದರೆ ಈ ವೇದಿಕೆಯಲ್ಲಿ ಅನಿಮೆ ಪ್ರದರ್ಶನ ತಮಗೆ ವಿಶೇಷವಾಗಿತ್ತು ಎಂದರು. I started cosplaying and I love to make my cosplays myself and yeah, that's it. Thank you. ಬಾಸಿನ್ ಗ್ರೂಪ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುಶೀಲ್ ಬಾಸಿನ್, ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ಅಡಿಯಲ್ಲಿ ಈ ಸ್ಪರ್ಧೆ ನಡೆಯುತ್ತಿರುವುದು ವಿಶೇಷ. ಈ ಹಿಂದೆ ಮುಂಬೈನಲ್ಲೂ ಶೃಂಗ ಯಶಸ್ವಿಯಾಗಿ ನಡೆದಿದೆ. ಹೊಸ ಪ್ರತಿಭೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಈ ವೇದಿಕೆಯ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಪ್ರತಿಭಾವಂತರನ್ನು ಗುರುತಿಸಿ ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲಾಗುವುದು. ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. अच्छी प्रतिभाओं को और बाकी सबको भी हम कोशिश करेंगे कि उनकी एक आईपी, अपनी आईपी, ओरिजिनल आईपी तैयार कर सकें जिसे हम वर्ल्ड लेवल पर ले जा सकें. 9 ವರ್ಷದ ಬಾಲಕ ವೀರ್ ವ್ಯಾಮ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೊದಲು ಕೊಂಚ ಭಯವಾಯಿತು. ನಂತರ ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದು ತುಂಬಾ ಸಂತೋಷ ತಂದಿದೆ ಎಂದು ತಿಳಿಸಿದರು. First one to finish drawing. Thank you. ಝೆಬು ಅನಿಮೇಷನ್ ಮುಖ್ಯಸ್ಥ ವೀರೇಂದ್ರ ಪಾಟೀಲ್, ವೃತ್ತಿಪರರಿಗೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಇವರ ಪ್ರತಿಭೆಯನ್ನು ವಿಶ್ವಮಟ್ಟದಲ್ಲಿ ಪರಿಚಯಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು. Showcase their talent to the world. And this is an opportunity that I'm sure not only the students and the professionals will benefit, but the byproduct of this would be we as a nation will also benefit from the fact that we will find extraordinary talent. ಸ್ಟುಡಿಯೋ ಇಲ್ಯೂಷನ್ನ ವಿಶೇಷ ಯೋಜನೆಗಳ ಮುಖ್ಯಸ್ಥ ಅಜಯ್ ಅಪರೂಪ್, ವ್ಯಾಮ್ ಎಂಬ ಸ್ಪರ್ಧೆಯಲ್ಲಿ ವೆಬ್ಟೂನ್, ಅನಿಮೆ, ಮಾಂಗಾ ಎಂಬ 3 ಹಂತಗಳಿವೆ. ಮೊದಲಿನಿಂದಲೂ ವೇವ್ಸ್ ಅಡಿಯಲ್ಲಿ ಸ್ಪರ್ಧೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಕ್ರಿಯೇಟರ್ಗಳನ್ನು ಸೃಷ್ಟಿ ಮಾಡಲಾಗುತ್ತಿದೆ. ಉತ್ತಮ ತರಬೇತಿ ನೀಡಿ ವೃತ್ತಿಪರರನ್ನಾಗಿ ಮಾಡಲಾಗುವುದು. 24 ಸ್ಪರ್ಧೆಗಳಲ್ಲಿ ವೇವ್ಸ್ ಕೂಡ ಒಂದಾಗಿದೆ ಎಂದರು. ಇಂಡಿಯಾಗೆ ಬರಲಿದೆ, ಸೊ it is a great initiative and VAM is a great contest and it is doing really well. Now last leg, so I wish Ankur and the team all the best.